ಲಾಸ್ಟ್ ವಿಡಿಯೋದಲ್ಲಿ ರೂಲ್ಸ್ ಆಫ್ ಅಕೌಂಟಿಂಗ್ ಮತ್ತು ಜರ್ನಲ್ ಎಂಟ್ರೀಸ್ ಹೇಗೆ ಮಾಡಬೇಕು ಅಂತ ಹೇಳಿದ್ದೆ. ಸೊ ಈಗ ಆ ಜರ್ನಲ್ ಎಂಟ್ರೀಸ್ನ ಟ್ಯಾಬ್ಲರ್ ಫಾರ್ಮ್ಯಾಟಲ್ಲಿ ಎಂಟ್ರಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಸಲ ರೂಲ್ಸ್ ರಿಪೀಟ್ ಮಾಡಿಬಿಡೋಣ. ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಪರ್ಸನಲ್ ಅಕೌಂಟ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಾಮಿನಲ್ ಅಕೌಂಟ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಸೊ ಈಗ ಫಾರ್ಮ್ಯಾಟ್ ನೋಡೋಣ. ಜರ್ನಲ್ ಎಂಟ್ರೀಸ್ನ ಟ್ಯಾಬ್ಲರ್ ಫಾರ್ಮ್ಯಾಟಲ್ಲಿ ಹೇಗೆ ಹಾಕ್ತೀವಿ. ಸೊ ಇಲ್ಲಿ ನಾವು ಟೋಟಲ್ 5 ಕಾಲಮ್ ಹಾಕ್ತೀವಿ. ಒಂದು ಫಸ್ಟ್ ಕಾಲಮ್ ಇಸ್ ಡೇಟ್ ಕಾಲಮ್. ಸೊ ಇಲ್ಲಿ ಡೇಟ್ ಹಾಕ್ಕೊತ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಇಸ್ ಪರ್ಟಿಕ್ಯುಲರ್ಸ್ ಕಾಲಮ್. ಸೊ ಇಲ್ಲಿ ಯಾವ ಅಕೌಂಟ್ ಅಂತ ಹೇಳಿ ಬರಿತೀವಿ. ಥರ್ಡ್ ಒನ್ ಇಸ್ ಎಲ್ ಎಫ್. ಎಲ್ ಎಫ್ ಮೀನ್ಸ್ ಲೆಜರ್ ಫೋಲಿಯೋ. ಸೊ ಇದು ಲೆಜರ್ದು ಪೇಜ್ ನಂಬರ್ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಕಾಲಮ್ ಈಸ್ ಡೆಬಿಟ್ ಕಾಲಮ್ ಮತ್ತು ಕ್ರೆಡಿಟ್ ಕಾಲಮ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಹೇಗೆ ಆಗ್ತಾ ಇರುತ್ತೆ ಡೇಟ್ ವೈಸ್, ಇಲ್ಲಿ ಡೇಟ್ ಹಾಕಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಬರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆತಂದರೆ ಕ್ಯಾಶ್ ಅಕೌಂಟ್ ಇದನ್ನು ಡೆಬಿಟೆಡ್ ಅಂದರೆ ಶಾರ್ಟಾಗಿ ಡಿ ಆರ್ ಅಂತ ಬರಿತೀವಿ. ಸೊ ಯಾವ ಅಕೌಂಟ್ ಕ್ರೆಡಿಟ್ ಆಗುತ್ತಲ್ಲ ಅಲ್ಲಿ 2 ಹಾಕಿ. ಸೊ ಇಲ್ಲಿ XYZ ಅಕೌಂಟ್ ಕ್ರೆಡಿಟ್. ಸೊ ಇಲ್ಲಿ ಕ್ರೆಡಿಟ್ ಅಂತ ಬರೆಯೋದಿಲ್ಲ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು XYZ ಅಕೌಂಟ್ ಅಂದರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, XYZ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲೇನಿದೆ ಅಮೌಂಟ್ ಹಾಕ್ತೀವಿ. ಸೊ ಇಲ್ಲಿ ಡೆಬಿಟ್ ಕಾಲಮ್ ಮತ್ತು ಕ್ರೆಡಿಟ್ ಕಾಲಮ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಅಂದರೆ ಡೆಬಿಟ್ ಕಾಲಮಲ್ಲಿ 1000, XYZ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಅದಕ್ಕೆ ಕ್ರೆಡಿಟ್ ಕಾಲಮಲ್ಲಿ 1000. ಯಾವಾಗಲೂ ಡೆಬಿಟ್ ಕಾಲಮ್ ಅಮೌಂಟ್ ಮತ್ತು ಕ್ರೆಡಿಟ್ ಕಾಲಮ್ ಅಮೌಂಟ್ ಎರಡೂ ಈಕ್ವಲ್ ಆಗಿ ಇರಬೇಕು. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಹೌ ಟು ಪಾಸ್ ಜರ್ನಲ್ ಎಂಟ್ರಿ. ಸೊ ಇಲ್ಲಿ ಫಸ್ಟ್ ಒನ್, ಆನ್ 1/1/2021 ಮಷಿನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್ ಆಫ್ ₹10,000. ಇಲ್ಲಿ 2 ಅಕೌಂಟ್ ಬರುತ್ತೆ. ಒನ್ ಈಸ್ ಮಷಿನರಿ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಸೊ ಮಷಿನರಿ ಪರ್ಚೇಸ್ ಮಾಡಿದಾಗ ಮಷಿನರಿ ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೊ ರಿಯಲ್ ಅಕೌಂಟಲ್ಲಿ ಇದು ಡೆಬಿಟ್ ಆಗುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಬಿಕಾಸ್ ಕ್ಯಾಶ್ ಗೋಸ್ ಔಟ್. ಇಲ್ಲಿ ₹10,000. ಸೊ ಇಲ್ಲಿ ಎಂಟ್ರಿ ಮಾಡೋಣ. ಆನ್ 1/1/2021. ಸೊ ಫಸ್ಟ್ ಅಕೌಂಟ್ ಯಾವ್ದು ಡೆಬಿಟ್ ಆಗುತ್ತಲ್ಲ ಅದನ್ನು ನಾವು ಫಸ್ಟ್ ಬರಿತೀವಿ. ಸೊ ಇಲ್ಲಿ ಮಷಿನರಿ ಅಕೌಂಟ್ ಡೆಬಿಟ್ ಆಗಿದೆ, ಅದಕ್ಕೆ ಮಷಿನರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ಮಷಿನರಿ ಅಕೌಂಟ್ ಡೆಬಿಟ್. ಸೊ ಇಲ್ಲಿ ಡೆಬಿಟ್ ಕಾಲಮಲ್ಲಿ 10,000 ಹಾಕೋಣ. ಕ್ರೆಡಿಟ್ ಕಾಲಮ್ ಡ್ಯಾಶ್. ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಅದಕ್ಕೆ ಡೆಬಿಟ್ ಕಾಲಮ್ ಡ್ಯಾಶ್ ಹಾಕಿ ಕ್ರೆಡಿಟ್ ಕಾಲಮಲ್ಲಿ 10,000 ಬರಿತೀವಿ. ಸೊ ಇದ್ರದ್ದು ಡೀಟೇಲ್ಸ್ನ ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇದಕ್ಕೆ ನಾವು ನರೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ನರೇಷನ್. ಓಕೆ, ಇಲ್ಲಿ ಡೀಟೇಲ್ಸ್ ಅಂದರೆ ಮಷಿನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್. ಮಷಿನರಿ ಪರ್ಚೇಸ್ಡ್ ಫಾರ್ ಕ್ಯಾಶ್ ವೈಡ್. ಸೊ ಇಲ್ಲಿ ಬಿಲ್ ನಂಬರ್ ಮತ್ತು ಬಿಲ್ ಡೇಟ್. ಬಿಲ್ ನಂಬರ್ ಸೊ ಆ್ಯಂಡ್ ಸೊ, ಡೇಟೆಡ್. ಸೊ ಆ ಬಿಲ್ ಯಾವಾಗ ನಾವು ಮಷಿನ್ ಪರ್ಚೇಸ್ ಮಾಡಿರ್ತೀವಿ ಆ ಡೇಟು ಮತ್ತು ಅದರದ್ದು ಬಿಲ್ ನಂಬರ್ ಇಲ್ಲಿ ಹಾಕ್ತೀವಿ. ಸೊ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ವಿ, ಸೊ ಇವೆಲ್ಲ ಇಲ್ಲಿ ಡೀಟೇಲ್ಸ್ ಹಾಕ್ತೀವಿ. ನೆಕ್ಸ್ಟ್ ಎಂಟ್ರಿ ನೋಡೋಣ. ಆನ್ 5/1/2021 ಫರ್ನಿಚರ್ ಈಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಆಫ್ ₹25,000. ಸೊ ಇಲ್ಲಿ ಡೇಟ್ ಕಾಲಮಲ್ಲಿ 5/1/21. ಸೊ ಇಲ್ಲಿ ಕೂಡ ಒಂದು ಫರ್ನಿಚರ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಸೊ ಫರ್ನಿಚರ್ ಬಂದಿದ್ದಕ್ಕೆ ಕಮ್ಸ್ ಇನ್ ಟು ದ ಬಿಸ್ನೆಸ್, ಇದು ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಡೆಬಿಟ್ ಯಾವುದಾಗಿದೆ ಅದನ್ನು ಬರೆಯೋಣ. ಫರ್ನಿಚರ್ ಅಕೌಂಟ್ ಡೆಬಿಟೆಡ್. ದಿಸ್ ಈಸ್ ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಫರ್ನಿಚರ್ ಅಕೌಂಟ್ ಡೆಬಿಟ್ ಅಂದರೆ ಡೆಬಿಟ್ ಕಾಲಮಲ್ಲಿ ಅಮೌಂಟ್ 25,000, ಕ್ರೆಡಿಟ್ ಕಾಲಮ್ ಡ್ಯಾಶ್. ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿದ್ದಕ್ಕೆ ಡೆಬಿಟ್ ಕಾಲಮ್ ಡ್ಯಾಶ್ ಹಾಕಿ ಕ್ರೆಡಿಟ್ ಕಾಲಮಲ್ಲಿ 25,000 ಬರಿತೀವಿ. ಸೊ ಇದ್ರದ್ದು ಡೀಟೇಲ್ಸ್
ಫರ್ನಿಚರ್ ಪರ್ಚೇಸ್ಡ್ ವೈಡ್ ಬಿಲ್ ನಂಬರ್ ಎಷ್ಟಿದೆ ಅದನ್ನು ಬರೆದು ಡೇಟೆಡ್, ಆಮೇಲೆ ಫ್ರಮ್ ಯಾವುದು ಕಂಪ್ನಿಯಿಂದ ಪರ್ಚೇಸ್ ಮಾಡಿರ್ತೀವಿ ಅಥವಾ ಯಾವ ಶಾಪಿಂದ ಪರ್ಚೇಸ್ ಮಾಡಿರ್ತೀವಿ ಅದಂತ ಡೀಟೇಲ್ಸ್ ಬರ್ತೀವಿ. ಸೊ ದಿಸ್ ಈಸ್ ಅ ನರೇಷನ್ ಅಂತ ಹೇಳ್ತೀವಿ ನಾವು. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆನ್ 10/1/2021 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹50,000. ಸೊ ಇಲ್ಲಿ ಗೂಡ್ಸ್ ಪರ್ಚೇಸ್ ಮಾಡಿವಿ, ಒಂದು ಪರ್ಚೇಸ್ ಅಕೌಂಟ್ ಬರುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ಗೂಡ್ಸ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಸೊ ಇಲ್ಲಿ ಡೆಬಿಟ್ ಆಗುತ್ತೆ. ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್, ಸೊ ಇದು ಕ್ರೆಡಿಟ್ ಆಗುತ್ತೆ. ಇಲ್ಲಿ ಡೇಟ್ ಹಾಕೋಣ 10/1/2021. ಸೊ ಡೆಬಿಟ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಡೆಬಿಟ್. ಓಕೆ, ಸೊ ಡೆಬಿಟ್ ಕಾಲಮಲ್ಲಿ 50,000, ಕ್ರೆಡಿಟ್ ಕಾಲಮ್ ಡ್ಯಾಶ್ ಟು ಕ್ಯಾಶ್ ಅಕೌಂಟ್, ಟು ಕ್ಯಾಶ್ ಅಕೌಂಟ್. ಇಲ್ಲಿ ಡೆಬಿಟ್ ಕಾಲಮಲ್ಲಿ ಡ್ಯಾಶ್ ಹಾಕಿ ಕ್ರೆಡಿಟ್ ಕಾಲಮಲ್ಲಿ 50,000 ಬರಿತೀವಿ. ಸೊ ಇಲ್ಲಿ ನರೇಷನ್ ಪರ್ಚೇಸ್ ಗೂಡ್ಸ್ ವೈಡ್ ಬಿಲ್ ನಂಬರ್ ಡೇಟೆಡ್ ಸೊ ಆ್ಯಂಡ್ ಸೊ ಫ್ರಮ್ ಯಾರ ಕಡೆಯಿಂದ ಪರ್ಚೇಸ್ ಮಾಡಿರ್ತೀರಿ, ಸೊ ಅದರದ್ದೆಲ್ಲ ಡೀಟೇಲ್ಸ್ ಬರಿತೀವಿ. ಇಲ್ಲಾಂದರೆ ಡೆಲಿವರಿ ಚಲನ್ ನಂಬರ್ ಅಂತ ಇರುತ್ತೆ, ಅದು ಕೂಡ ಹಾಕ್ಬೋದು. ಅಂದರೆ ಎಲ್ಲಿಂದ ಪರ್ಚೇಸ್ ಆಯಿತು, ಸೊ ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಬರಿತೀವಿ ನಾವು. ನೆಕ್ಸ್ಟ್ ಎಂಟ್ರಿ ನೋಡೋಣ. ಆನ್ 12/1/2021 ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಆಫ್ ₹8,000. ಸೊ ಇಲ್ಲಿ ಗೂಡ್ಸ್ ಸೇಲ್ ಆಗಿದೆ, ಒಂದು ಸೇಲ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಸೇಲ್ಸ್ ಅಕೌಂಟ್ ಅಂದರೆ ಗೂಡ್ಸ್ ಬಿಸ್ನೆಸ್ಸಿಂದ ಹೊರಗಡೆ ಹೋಯ್ತು, ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಬರುತ್ತೆ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, ಬಿಕಾಸ್ ಕ್ಯಾಶ್ ರಿಸೀವ್ ಮಾಡಿದ್ದೀವಿ, ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೊ ಇಲ್ಲಿ ಡೇಟ್ ಹಾಕೋಣ 12/1/2021. ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ, ಅದಕ್ಕೆ ಇಲ್ಲಿ ಫಸ್ಟ್ ಕ್ಯಾಶ್ ಅಕೌಂಟ್ ಬರೆಯೋಣ. ಕ್ಯಾಶ್ ಅಕೌಂಟ್ ಡೆಬಿಟ್, ಡೆಬಿಟ್ ಕಾಲಮಲ್ಲಿ 8,000 ಟು ಸೇಲ್ಸ್ ಅಕೌಂಟ್. ಇಲ್ಲಿ ಗೂಡ್ಸ್ ಸೇಲ್ ಮಾಡಿದ್ದಕ್ಕೆ ಇಲ್ಲಿ ಸೇಲ್ಸ್ ಅಕೌಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಡೆಬಿಟ್ ಕಾಲಮ್ ಡ್ಯಾಶ್ ಹಾಕಿ ಕ್ರೆಡಿಟ್ ಕಾಲಮಲ್ಲಿ 8,000 ಬರಿತೀವಿ. ಇಲ್ಲಿ ಕೂಡ ನರೇಷನ್ ಸೋಲ್ಡ್ ಗೂಡ್ಸ್ ವೈಡ್ ಬಿಲ್ ನಂಬರ್ ಡ್ಯಾಶ್ ಟು ಯಾರಿಗೆ ಸೇಲ್ ಮಾಡಿರ್ತೀವಿ ಅವ್ರ ಹೆಸರು ಬರಿತೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಆನ್ 13/1/2021 ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ₹10,000. ಸೊ ಇಲ್ಲಿ ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್. ಕ್ಯಾಶ್ ಡೆಪಾಸಿಟ್ ಮಾಡಿದ್ದಕ್ಕೆ ಕ್ಯಾಶ್ ಗೋಸ್ ಔಟ್, ಸೊ ಇದು ಕ್ರೆಡಿಟ್ ಆಗುತ್ತೆ. ಬ್ಯಾಂಕ್ ಇಸ್ ದ ರಿಸೀವರ್, ಸೊ ಇದು ಡೆಬಿಟ್ ಆಗುತ್ತೆ. ಸೊ ಇಲ್ಲಿ ಡೇಟ್ ಹಾಕೋಣ 13/1/2021. ಸೊ ಫಸ್ಟ್ ಇದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದ್ದಕ್ಕೆ ಫಸ್ಟ್ ಬ್ಯಾಂಕ್ ಅಕೌಂಟ್ ಬರಿತೀವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ 10,000 ಟು ಕ್ಯಾಶ್ ಅಕೌಂಟ್ 10,000. ಸೊ ಇಲ್ಲಿ ನರೇಷನಲ್ಲಿ ಬೀಯಿಂಗ್ ಕ್ಯಾಶ್ ಡೆಪಾಸಿಟೆಡ್. ಸೊ ಇಲ್ಲಿ ನರೇಷನ್ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಬೀಯಿಂಗ್ ಅಂತ ಹಾಕಬೇಕು. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಓಕೆ, ಇಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡಿದ್ವಿ. ನೆಕ್ಸ್ಟ್ ಎಂಟ್ರಿ ನೋಡೋಣ. ಆನ್ 15/1/2021 ಕ್ಯಾಶ್ ವಿಡ್ರಾನ್ ಫ್ರಮ್ ದ ಬ್ಯಾಂಕ್ ₹5,000. ಸೊ ಇಲ್ಲಿ ಒಂದು ಕ್ಯಾಶ್ ಅಕೌಂಟ್ ಬರುತ್ತೆ, ಇನ್ನೊಂದು ಬ್ಯಾಂಕ್ ಅಕೌಂಟ್. ಕ್ಯಾಶ್ ಬ್ಯಾಂಕಿಂದ ವಿಡ್ರಾನ್ ಮಾಡಿದಾಗ ಕಮ್ಸ್ ಇನ್ ಟು ದ ಬಿಸ್ನೆಸ್, ಇದು ಡೆಬಿಟ್ ಆಯಿತು. ಬ್ಯಾಂಕರ್ ಈಸ್ ದ ಗಿವರ್, ಸೊ ಇದು ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಡೇಟ್ ಹಾಕೋಣ 15/1/21. ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ, ಸೊ ಅದಕ್ಕೆ ಕ್ಯಾಶ್ ಅಕೌಂಟ್ ಫಸ್ಟ್ ಬರಿತೀವಿ. ಡೆಬಿಟ್ ಕಾಲಮಲ್ಲಿ 5,000 ಟು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಕಾಲಮಲ್ಲಿ 5,000. ಇಲ್ಲಿ ನರೇಷನಲ್ಲಿ ಬೀಯಿಂಗ್ ಕ್ಯಾಶ್ ವಿಡ್ರಾನ್ ಫ್ರಮ್ ದ ಬ್ಯಾಂಕ್,
being cash withdrawn from the bank. Next entry, on 16/1/2021 ಶಾಪ್ ರೆಂಟ್ ಪೇಯ್ಡ್ ರುಪೀಸ್ 5000. ಸೊ ಇಲ್ಲಿ ಒಂದು ರೆಂಟ್ ಅಕೌಂಟ್ ಬರುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್, ಕ್ಯಾಶ್ ಕೊಟ್ಟಿರ್ತಾರೆ, ಸೊ ಅದಕ್ಕೆ ಕ್ಯಾಶ್ ಅಕೌಂಟ್ ಬರುತ್ತೆ. ಸೊ 16/1/21. ಸೊ ಇಲ್ಲಿ ಫಸ್ಟು ರೆಂಟ್ ಇಸ್ ಎಕ್ಸ್ಪೆನ್ಸಸ್, ಇಲ್ಲಿ ಡೆಬಿಟ್ ಆಗುತ್ತೆ, ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ ಶಾಪ್ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ಸೊ ಅದಕ್ಕೆ ಡೆಬಿಟ್ ಕಾಲಮಲ್ಲಿ 5000 ಟು ಕ್ಯಾಶ್ ಅಕೌಂಟ್ 5000. ಸೊ ಇಲ್ಲಿ ನರೇಷನ್ ಬೀಯಿಂಗ್ ರೆಂಟ್ ಪೇಯ್ಡ್, ಸೊ ಇದು ಯಾವ ತಿಂಗಳದ್ದು ಕೊಟ್ಟಿರ್ತೀರಾ ಅದನ್ನು ಇಲ್ಲಿ ನರೇಷನಲ್ಲಿ ಹಾಕ್ತೀವಿ. ಬೀಯಿಂಗ್ ರೆಂಟ್ ಪೇಯ್ಡ್ ಫಾರ್ ದ ಮಂತ್ ಆಫ್ ಡಿಸೆಂಬರ್ ಅಥವಾ ಜನವರಿ, ಯಾವ ತಿಂಗಳದ್ದು ಕೊಟ್ಟಿರ್ತೀರಿ ಆ ತಿಂಗಳದ್ದು ಹಾಕ್ತೀವಿ. ನೆಕ್ಸ್ಟ್ ನೋಡೋಣ. ಆನ್ 16/1/2021 ಎಲೆಕ್ಟ್ರಿಸಿಟಿ ಬಿಲ್ ಪೇಯ್ಡ್ ರುಪೀಸ್ 850. ಸೊ ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಅಕೌಂಟ್, ಇನ್ನೊಂದು ಕ್ಯಾಶ್ ಕೊಟ್ಟಿರ್ತೀವಿ, ಒಂದು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಅಕೌಂಟ್ ಇಸ್ ಎಕ್ಸ್ಪೆನ್ಸಸ್, ನಾಮಿನಲ್ ಅಕೌಂಟಲ್ಲಿ ಬರುತ್ತೆ, ಸೊ ಇದು ಡೆಬಿಟ್ ಆಗುತ್ತೆ, ಕ್ಯಾಶ್ ಗೋಸ್ ಔಟ್, ಇದು ಕ್ರೆಡಿಟ್ ಆಗುತ್ತೆ. ಸೊ ಇಲ್ಲಿ 16/1/21 ಎಲೆಕ್ಟ್ರಿಸಿಟಿ ಅಕೌಂಟ್ ಡೆಬಿಟ್, ಡೆಬಿಟ್ ಕಾಲಮಲ್ಲಿ 850 ಟು ಕ್ಯಾಶ್ ಅಕೌಂಟ್, ಕ್ರೆಡಿಟ್ ಕಾಲಮಲ್ಲಿ 850. ಓಕೆ, ಸೊ ನರೇಷನಲ್ಲಿ ಬೀಯಿಂಗ್ electricity bill paid for the month of electricity bill paid for the month of December 2020. ಸೊ ಯಾವ ತಿಂಗಳದ್ದು ಕೊಟ್ಟಿರ್ತೀರೋ ಆ ತಿಂಗಳದ್ದು ಡೀಟೇಲ್ಸ್ ಹಾಕ್ತೀವಿ. ಸೊ ಇಲ್ಲಿ ನೀವು ಬೇಕಂದರೆ ರಿಸಿಟ್ ನಂಬರ್, ಡೇಟ್, ಯಾವಾಗ ತುಂಬಿದ್ದು ಅದೆಲ್ಲ ಡೀಟೇಲ್ಸ್ ಹಾಕ್ಬೋದು. ನೆಕ್ಸ್ಟ್ ಎಂಟ್ರಿ ನೋಡೋಣ. ಆನ್ 18/1/2021 ಕಮಿಷನ್ ರಿಸೀವ್ಡ್ ರುಪೀಸ್ 5000. ಸೊ ಇಲ್ಲಿ ಒಂದು ಕಮಿಷನ್ ಅಕೌಂಟ್ ಬರುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್. ಕಮಿಷನ್ ರಿಸೀವ್ಡ್ ಅಂದರೆ ಇದು ಇನ್ಕಮ್ ಆಯಿತು. ಸೊ ನಾಮಿನಲ್ ಅಕೌಂಟಲ್ಲಿ ಇನ್ಕಮ್ ಅಂದರೆ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಅದಕ್ಕೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಯಿತು. ಇಲ್ಲಿ ಡೇಟ್ ಹಾಕೋಣ, 18/1/2021. ಸೊ ಫಸ್ಟ್ ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದ್ದಕ್ಕೆ ಕ್ಯಾಶ್ ಅಕೌಂಟ್ ಫಸ್ಟ್ ಬರೆಯೋಣ. ಕ್ಯಾಶ್ ಅಕೌಂಟ್ ಡೆಬಿಟ್ 5000 ಟು ಕಮಿಷನ್ ರಿಸೀವ್ಡ್ ಅಕೌಂಟ್. ಕಮಿಷನ್ ರಿಸೀವ್ಡ್ ಅಕೌಂಟ್ ಕ್ರೆಡಿಟ್ ಕಾಲಮಲ್ಲಿ 5000 ಹಾಕ್ತೀವಿ. ಸೊ ಇಲ್ಲಿ ಡೀಟೇಲ್ಸ್ ಬೀಯಿಂಗ್ ಕಮಿಷನ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್ ಫ್ರಮ್ ಪಾರ್ಟಿ ಹೆಸರು, ಯಾರ ಕಡೆಯಿಂದ ರಿಸೀವ್ ಮಾಡಿದ್ದೀರಿ ಅದನ್ನು ಇಲ್ಲಿ ಎಂಟ್ರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಂಟ್ರಿ ನೋಡೋಣ, ಲಾಸ್ಟ್ ಒನ್. ಆನ್ 20/1/2021 ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಬ್ಯಾಂಕ್ ರುಪೀಸ್ 55. ಸೊ ಇಲ್ಲಿ 20/1/2021. ಸೊ ಇಲ್ಲಿ ಇಂಟ್ರೆಸ್ಟ್ ಬ್ಯಾಂಕಿಂದ ರಿಸೀವ್ ಮಾಡಿರ್ತೀರಿ, ಒಂದು ಇಂಟ್ರೆಸ್ಟ್ ಅಕೌಂಟ್ ಬರುತ್ತೆ, ಇನ್ನೊಂದು ಬ್ಯಾಂಕ್ ಅಕೌಂಟ್. ಬ್ಯಾಂಕಿಂದ ರಿಸೀವ್ ಮಾಡಿರ್ತೀರಿ, ಸೊ ಇದು ಬ್ಯಾಂಕಲ್ಲೇ ಎಂಟ್ರಿ ಪಾಸ್ಬುಕ್ಕಲ್ಲಿ ನೀವು ನೋಡಿದಾಗ ನೋಡ್ಬೋದು, ನೀವು 3 ಮಂತ್ಸಿಗೊಮ್ಮೆ 6 ಮಂತ್ಸಿಗೊಮ್ಮೆ ಅವರು ಇಂಟ್ರೆಸ್ಟ್ ಜಮಾ ಮಾಡಿರ್ತಾರೆ. ಸೊ ಅದೇ ರೀತಿ ಇಲ್ಲಿ ಒಂದು ಇಂಟ್ರೆಸ್ಟ್ ಅಕೌಂಟ್ ಆಮೇಲೆ ಬ್ಯಾಂಕ್ ಅಕೌಂಟ್ ಬರುತ್ತೆ. ಇಂಟ್ರೆಸ್ಟ್ ಇದು ಇನ್ಕಮ್ ಆಯಿತು, ಸೊ ಇನ್ಕಮ್ ಅಂದರೆ ನಾಮಿನಲ್ ಅಕೌಂಟಲ್ಲಿ ಇದು ಕ್ರೆಡಿಟ್ ಆಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಈಸ್ ಡೆಬಿಟೆಡ್, ಬ್ಯಾಂಕಲ್ಲಿ ರಿಸೀವ್ ಆಗಿದೆ. ಸೊ ಇಲ್ಲಿ ಫಸ್ಟು ಬ್ಯಾಂಕ್ ಅಕೌಂಟ್ ಡೆಬಿಟ್, ಡೆಬಿಟ್ ಕಾಲಮಲ್ಲಿ 55 rupees ಟು ಇಂಟ್ರೆಸ್ಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್, ಇಲ್ಲಿ ಕ್ರೆಡಿಟ್ ಕಾಲಮಲ್ಲಿ 55 rupees. ಇಲ್ಲಿ ನರೇಷನಲ್ಲಿ ಬೀಯಿಂಗ್ ಇಂಟ್ರೆಸ್ಟ್
ರಿಸೀವ್ಡ್ ಇಲ್ಲಿ ಯಾವ ಅಕೌಂಟಲ್ಲಿ ಬಂದಿರುತ್ತೆ ಅದನ್ನು ನೀವು ಹಾಕ್ಬೋದು. ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಎಸ್ ಬಿ ಅಕೌಂಟ್. ಈಗ ಇದು ಬೇಸಿಕ್ ಜರ್ನಲ್ ಎಂಟ್ರೀಸ್ನ ಟ್ಯಾಬ್ಲರ್ ಫಾರ್ಮ್ಯಾಟಲ್ಲಿ ಹೇಗೆ ಎಂಟ್ರಿ ಮಾಡಬೇಕಂತ ನೋಡಿದ್ವಿ ನಾವು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವಾನ್ಸ್ ಜರ್ನಲ್ ಎಂಟ್ರೀಸ್ ಮಾಡೋಣ.